ಯಾವನ ಡ್ರೆಸ್ಗಳವು ಬೇಕಿದ್ರೆ ತಗೊಬರೋಗು. ಹೋಗಿ ಸೌರಿನ ಕರ್ಕೊಂಡು ತಾಂಬರಗಮ್ಮ. ಬಿಡತ್ತೆ ಅತ್ತ, ಏನು ಹಬ್ಬ ಅಲ್ಲ ಅಡೆವಲ್ಲ, ಏನು ಕತ್ಲಗೆ. ಹಬ್ಬ ಆದ್ರೆ ಏನನ ತಗಮ್ಮನ, ಏನು ಬೇಡ ಅಲ್ಲ. ಏನನ ಬೇಕಿದ್ರೆ ನೀನು ಡ್ರೆಸ್ಗಳು ನಿನಕ್ಕೆ ಮಕ್ಕು ಇಂಥವು ಯಾತ್ರವನ್ನ ಬೇಕಿದ್ರೆ ತಗೊಬತ್ತೀಯ ಅಂತ. ಬೇಕಿದ್ರೆ ತಾಂಬ. ನೀನು ಯೋನ ಮತ್ತಿಂಗ್ ಕೇಳಿದ್ರೆ ಏನಂಬುತ್ತೋ ಏನೋ ಅಂತ ಹೇಳೋದೇನು. ನೀನೇನು ಯಾತ ನಾಚಿಕೆ ಮಕ್ಕ ಹೋಗ್ಬೇಡ. ಇಂಥದ್ದು ಬೇಕು ಅಂತ ಹೇಳು. ಅಷ್ಟೇನೆ. ಹಿಂಗೆ ಯಾತಿಲ್ಲ ಅದನ್ನ ಹೇಳ್ಬೇಕಮ್ಮಿ, ನನಗೆ ಗೊತ್ತಾಗಲ್ಲ ಒಟ್ಟುನು. ಅವು ಯಾತ್ರವೇ ಆಗಲಿ, ನೀವು ಕಿವಿ ಕಿಕ್ಕಮ್ಮವು, ಮುಗ್ಗ ಕಿಕ್ಕಮ್ಮವು, ಒಟ್ಟು ಅಂಥವಿಂಥವು ಯಾತ್ರನ ತಾಂತಿರ್ತೀರಲ್ಲ, ಅಂಥವೇನು ಬೇಕಿದ್ರು ಹೇಳು. ಹಂಗೆ ನಾನೆಲ್ಲ ತಗೊಂಬಂದು ಕೊಡ್ತೀನಿ, ಇಲ್ಲಾಂದ್ರೆ ದುಡ್ಡಾರ ಕೊಡ್ತೀನಿ ತಗೊಂಬಂತಿ. ಅಯ್ಯೋ ಏನು ಬೇಡ ಬಿಡತ್ತೆ. ನಾನು ಇಲ್ಲಿ ಹೋಗಂಗಿದ್ದೀನಿ. ಅಲ್ಲ ಹೆಂಗನಾತ, ಹೆಣ್ಣು ಹುಡುಗರಿಗೆ ಒಂದಿಟ್ಟು ಆಸೆ ಇರುತ್ತೆ. ಡಿಡ್ಡಿ ಜಂಕಿ ಕಿಕ್ಕಮ್ಮವು, ಸರ ಬಳೆ ತಾಕಮ್ಮದು ಎಲ್ಲ ಆಸೆ ಇರುತ್ತಲ್ಲ. ಅದಕ್ಕೆ ಹೊಸ ಹೊಸ ಡ್ರೆಸ್ಗಳು ಅವು ತಾಕಮ್ಮದು ಆಸೆ ಇರುತ್ತೆ. ಅದಕ್ಕಾಗಿನ ಏನಿದ್ರು ಬೇಕಿದ್ರೆ ಕೇಳು, ನಾನು ಕೊಡಿಸ್ನಿ. ಹಂಗೆ ಯಾತನ ಬೋರ್ಲೇಳು ಯಾತನ ಬಂದಾಗ ತಗೋಬೇಕು ಅನ್ಸುತ್ತೆ ಹೆಣ್ಣು ಹುಡುಗರಿಗೆ. ಆಗ ಹಂಗೆ ಏನನ ಬೇಕಂತ ಹೇಳು. ಏನನ ಬೇಕಿದ್ರೆ ಕೇಳ್ತೀನಿ ಹೇಳಿ. ನಾನೇನು ಹಂಗೇನು ಏನು ಇಟ್ಕೊಂಬಕ್ಕೆ ಹೋಗಲ್ಲ ಮನ್ಸ್ನಾಗೇನು. ಕೊಡ್ಸಲ್ಲ ಅಂತಲ್ಲ ಅನ್ಕಮಲ್ಲ. ನಮ್ಮ ಅತ್ತೆ ಹೆಂಗೆ ಅಂತ ನನಗೆ ಗೊತ್ತಲ್ಲ. ಚಿಕ್ಕಮ್ಮ ಚಿಕ್ಕಮ್ಮ ನೀನಿ ಚಿಕ್ಕಮ್ಮ, ಯಾಕೆ ಚಿಕ್ಕಮ್ಮ ನೀನಾ ಅಂತ ಹೇಳಿ ಹಂಗಂದು ಆ ಕಡೆ ತಿರ್ಕಂತೀಯ? ನಾನು ಸುಮ್ಮನೆ ಹೋಗಕ್ಕೆ ಕೇಳಿ. ಈಗ ನಾನು ಏನಿಲ್ಲ ನೋಡ್ತಿರ್ಗ, ನಾನು ಮಕ್ಕೋಗದು ಕಳಿಸ್ಬೇಕಾಗುತ್ತೆ. ಸುಮ್ಮನೆ ಹೋಗಕ್ಕೆ ಕೇಳು. ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ. ಅಕ್ಕ, ಮತ್ತೆ ಯಾವ ಮಕ್ಕ ಇಟ್ಕೊಂಡು ನಮ್ಮ ಅತ್ತೆನ ಚಿಕ್ಕಮ್ಮ ಅಂತ ಮಾತಾಡ್ಸೋದಕ್ಕೆ ಬಂದಿದ್ರಾ? ಸುಮ್ಮನೆ ಹೋಗಿ ಮಾತಾಡಿಸ್ಬೇಡಿ. ನಮ್ಮ ಚಿಕ್ಕಮ್ಮನ ಯಾಕೆ ಮಾತಾಡಿಸ್ತಾ ಇದ್ರಿ ನೀವು? ಅಲ್ಲ, ನಮ್ಮ ಚಿಕ್ಕಮ್ಮನ ಯಾಕೆ ಮಾತಾಡಿಸ್ತಾ ಇದ್ದೀನಿ ಅಂತಂದರೆ, ಅವರು ನಾನು ಅದೇ ಮಾತಾಡ್ಸಕ್ಕೆ ಯಾಕೆ ಅಂತಂದರೆ, ಯಾಕೆ ಮಾತಾಡ್ಸೋದಕ್ಕೆ ಬಂದಿದ್ದೀನಿ ಅಂತಂದರೆ, ಏನೋ ಆಗೋದಾಗಾಯ್ತು, ಕೇಸ್ ವಾಪಸ್ ತಗೊಳ್ಳಿ ಅಂತ ಹೇಳೋದಕ್ಕಂತ ಬಂದಿದ್ದೀನಿ. ಇರತ್ತೆ, ನೀನು ಟೆನ್ಷನ್ ತಗೋಬೇಡ. ಅಲ್ಲ, ಇನ್ನು ಯಾವ ಮುಖ ಇಟ್ಕೊಂಡು ಬಂದಿದ್ದೀರಾ? ನಮ್ಮ ಮಾವನ ಕರ್ಕೊಂಡೋಗಿ ಕೂಡಾಕ್ಬಿಟ್ಟು ಅವ್ರಿಗೆ ಅಷ್ಟೊಂದೆಲ್ಲ ಟಾರ್ಚರ್ ಕೊಟ್ಬಿಟ್ಟು ಇನ್ನೂ ಕೇಸ್ ವಾಪಸ್ ತಗೊಳ್ಳಿ ಅಂತ ಹೇಳೋದಕ್ಕೆ ಬಂದಿದ್ದೀರಾ? ನಾವು ತಗೊಳ್ಳಲ್ಲ. ನೀವು ಏನೇ ಬಡ್ಕೊಂಡ್ರು ಆರಿ ನೆಳಕ್ಕೆ ಬಿದ್ರೂ ನಾವಂತೂ ವಾಪಸ್ ತಗೊಳ್ಳೋದಿಲ್ಲ. ಹೊರಟೋಗಿ, ನಾವು ಕೇಸ್ ವಾಪಸ್ ತಗೊಳ್ಳೋದಿಲ್ಲ. ನನಗೆ ಗೊತ್ತಿಲ್ಲ ಕಣ್ಪ್ರೇಮ, ನಿಜವಾಗ್ಲೂ ಗೊತ್ತಿಲ್ಲ ಕಣಮ್ಮ. ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಇಲ್ಲೋಣ ನಮ್ಮ ದೊಡ್ಡಮ್ಮ ಹೇಳ್ಕೊಟ್ಟು ನಮ್ಮ ಹುಡುಗರಿಗೆ ಹಿಂಗೆ ಮಾಡ್ಸಿರೋದು. ನನಗೆ ಗೊತ್ತಿದ್ರೆ ಹಿಂಗೆ ಆಗೋದಕ್ಕೆ ಬಿಡ್ತಿರ್ಲಿಲ್ಲ ಕಣಮ್ಮ. ಹಿಂಗೆ ಮಾಡಬೇಡ್ರಿ ಕಣಪ್ಪ ಅಂತ ಹೇಳ್ತಿದ್ದೆ ನಾನು. ಹಿಂಗೆ ಯಾವತ್ತು ಹಿಂಗೆ ಆಗೋದಕ್ಕೆ ಬಿಡ್ತಾ ಇರಲಿಲ್ಲ. ನಿಜವಾಗ್ಲೂ ನನಗೆ ಗೊತ್ತಿಲ್ಲಮ್ಮ. ನಮ್ಮ ಅಪ್ಪ ಹಿಂಗೆ ಕರ್ಕೊಂಡು ಹಿಂಗೆ ಕೂಡಾಕೋದು ನನಗೆ ಇಷ್ಟ ಇಲ್ಲ ಕಣಮ್ಮ. ಸುಮ್ಮನೆ ಹೋಗಿ. ಇನ್ನು ಯಾವ ಮುಖ ಇಟ್ಕೊಂಡು ಕೇಳೋದಕ್ಕೆ ಬಂದಿದ್ದೀರಾ? ಅಲ್ಲ, ನಾವು ಕೇಳಿದ್ರೆ ಅವ್ರು ವಾಪಸ್ ಆದರೂ ತಗೊಳ್ತಾರ ಅನ್ನೋದು ಗೊತ್ತಿಲ್ವಾ? ನೀವು ಇನ್ನೂ ಕೇಳೋದಕ್ಕೆ ಬಂದಿದ್ದೀರಲ್ಲ. ಅಯ್ಯೋ, ಇನ್ನೂ ಯಾವ ಮುಖ ಇಟ್ಕೊಂಡು ಕೇಳೋದಕ್ಕೆ ಬಂದಿದ್ದೀರಪ್ಪ? ನಿಮ್ಗೇನಾದರೂ ಅನಿಸಿದ್ರೆ ಹಿಂಗೆಲ್ಲ ಕೇಳ್ತಾ ಇರಲಿಲ್ಲ ನೀವು. ಅಲ್ಲ, ಹೆಂಗೆ ಕೇಳಬೇಕು ಅನ್ನೋದು ಸ್ವಲ್ಪನಾದರೂ ನಿಮ್ಗೇನೋ ಅನ್ನಿಸ್ತಾ ಇಲ್ವಾ? ಹಂಗೆ ಕೇಳ್ತಾ ಇದ್ದೀರಾ. ಇನ್ನೊಬ್ರಾಗಿದ್ರೆ ಮುಖ ತೋರಿಸ್ತಾ ಇರಲಿಲ್ಲ ನೀವು ಮಾಡಿರೋ ಇವಕ್ಕೆ. ಅಲ್ಲ, ಇನ್ನೂ ಕೇಸ್ ವಾಪಸ್ ತಗೊಳ್ಳಿ ಅಂತ ಕೇಳೋದಕ್ಕೆ ಬಂದಿದ್ದೀರಲ್ಲ. ಅಯ್ಯೋ, ನಿಮ್ಗೇನಾದರೂ ಅನಿಸುತ್ತಾ ಇಲ್ವೋ? ಅಯ್ಯೋ, ಅದು ಯಾಕೆ ಹಂಗೆ ಆಡ್ತೀಯ ಬಿಡ ಮೊದ್ಲಾಗೆ. ಕೇಳಿದ್ವಿ ನಮ್ಮ ಚಿಕ್ಕಮ್ಮನ. ಇಲ್ಲ, ನನಗೆ ದೇವ್ರ ಆಣಾಗೂ ಗೊತ್ತಿಲ್ಲ ಕಣಮ್ಮ. ದೇವ್ರ ಆಣಾಗೂ ಗೊತ್ತಿಲ್ಲ, ಮನೆ ದೇವ್ರ ಆಣಾಗೂ ಗೊತ್ತಿರಲಿಲ್ಲ. ನನ್ನ ಮಕ್ಳು ಇಂಥ ಕೆಲಸ ಮಾಡ್ಯವ್ರೆ ಅಂತ. ಅದಕ್ಕೆ ಇವಾಗ ಹೋದೆ ಪೊಲೀಸ್ ಸ್ಟೇಷನ್ ತಕ್ಕೆ. ಪೊಲೀಸ್ನವರು ಬೇಲ್ ತಗೊಂಬರ್ರಿ, ಬೇಲ್ ತಗೊಂಬಂದು ಬಿಡಿಸ್ಕೊಂಡು ಹೋಗ್ರಿ ಅಂದರು. ಇಬ್ಬರನ್ನು ಬಿಡಿಸ್ಕೊಂಡು ಹೋಗೋಕ್ಕೆ ಒಂದು 70-80 ಸಾವಿರ ದುಡ್ಡು ಖರ್ಚಾಗಬೇಕು. ಕೋರ್ಟ್ಗೆ ಈಗೀಗ ಆಸ್ತಿನೂ ಓದ್ತು ಇಲ್ಲೋಡು ಚಿಕ್ಕಮ್ಮ. ನನಗೆ ಯಾವ ಆಸ್ತಿನೂ ಬೇಡ, ಏನು ಬೇಡ. ಬೇಕಾದರೆ ಅನಾಥಾಶ್ರಮಕ್ಕೆ ಕೊಡ್ದಂಗೆ ನೀವೇ ಬರೆಸ್ಕೊಳ್ರಿ. ನನಗೇನು ಯಾವ ಆಸ್ತಿನೂ ಬೇಡ. ನನಗೇನು ಕೊಡಬೇಡ್ರಿ. ಇವಾಗ ಕೇಸ್ ವಾಪಸ್ ತಗೊಳ್ರಿ. ಅಯ್ಯ ಹಂಗಂದೇಟ್ಗೆ ವಾಪಸ್ ತಗೊಬಿಡ್ತಾರೆ ಅಂತ. ಅನಾಥಾಶ್ರಮಕ್ಕೆ ನಾವು ಆಲೆ ಕೊಟ್ಟಿದ್ದೀವಮ್ಮ. ನೀನು ಬೇಡ ಅಂದ್ರೂ ಕೊಡ್ತೀವಿ, ಬೇಕು ಅಂದ್ರೂ ಕೊಡ್ತೀವಿ. ನಾವು ಆಲೆ ಕೊಟ್ಟಿದ್ದೀವಿ ಅಂದಮೇಲೆ ನಾವು ತಿರ್ಗಿ ಅದನ್ನ ಇಸ್ಕೊಂಬಕ್ಕೆ ಹೋಗಲ್ಲ. ನಾವು ಆಲೆ ಬರ್ಕೊಟ್ಟು ಬಿಟ್ಟಿದ್ದೀವಿ ಕೋರ್ಟಿಗೆ. ಆಲೆ ಎಲ್ಲ ನಾವು ಸ್ವಇಚ್ಛೆಯಿಂದ ಅನಾಥಾಶ್ರಮಕ್ಕೆ ಅಂತ ಹೇಳಿ ನಮ್ಮ ಅಪ್ಪೆಲ್ಲ ಬರ್ದು ಸೈನ್ ಹಾಕ್ಬಿಟ್ಟೈತಿ. ನಾನಿವಾಗ ಅದನ್ನ ಹೇಳಕ್ಕೆ ಬಂದು, ಸುಮ್ಮನೆ ಯಾಕೆ ಕೊಡ್ತೀರಾ ಅನಾಥಾಶ್ರಮಗಳಿಗೆ? ದೊಡ್ಡವರೆಲ್ಲನ ಶ್ರೀಮಂತರು ಇರ್ತಾರೆ. ಅಂಥ ನಿಮ್ಗಿನ್ನೇ ಶ್ರೀಮಂತರುಗಳು ಇರ್ತಾರಲ್ಲ, ಅಂತಾರೆ ಯಾರನ್ನ ಕೊಟ್ಟಿರ್ತಾರೆ. ಇವಾಗ ಇನ್ನೇನು ನೀವೇ ತಗೊಳ್ರಿ ಅಂತ ಹೇಳಿ ನನಗೋಸ್ಕರ ಇವಾಗ ನಾನು ನೋಡು ಕೋರ್ಟ್ಗೆ ಹಾಕಿ ಇವಾಗ ನಿಮಗೂ ಅಲ್ಲ ನಮಗೂ ಅಲ್ಲ ಹಂಗೆ ಮಾಡಿದೆ. ಅದಕ್ಕೇನೆ ಸುಮ್ಮನತ್ತ. ಇನ್ನೇನು ನೀವೇ ತಗೊಳ್ರಿ, 6 ಎಕರೆನೂ ನೀವೇ ತಗೊಂಡ್ರತ್ತ. ಇರೋನ ಮಗ ಸೌರಿಗೆ ಆಗುತ್ತೆ. ಇದೊಂದು ಕೇಸ್ ವಾಪಸ್ ತಗೊಳ್ರಿ. ನನಗೇನು ಯಾವ ಆಸ್ತಿ ಬೇಡ, ಏನೂ ಬೇಡ. ನಮ್ಮ ದಡಮ್ಮನ ಮಾತು ಕೇಳಿ ನಾನು ಇಲ್ಲೋದಿದ್ದು ಮಾಡ್ಕೊಂಡು ಇವಾಗ ಒಟ್ಟೊಂದು ದುಡ್ಡು ಕಳ್ಕೊಂಡೆ ಚಿಕ್ಕಮ್ಮ ನಾನು. ಅದಕ್ಕೋಸ್ಕರನ ಇವಾಗ ನನ್ನ ಕಷ್ಟ ಅರ್ಥ ಮಾಡ್ಕೊಳ್ರಿ. ಕೋರ್ಟಿಗೆ ಹಾಕ್ದಾಗ ಸ್ಯಾನೆ ದುಡ್ಡು ಹೋಗೈತೆ, ಅಲ್ಲೋ ಇಲ್ಲೋ ಓಡಾಡಿರೋದು. ಇವಾಗ ಬೇರೆ ಅವ್ರನ್ನ ಬಿಡಿಸ್ಕೊಬರ್ಬೇಕಂದ್ರೆ ಸುಮ್ಮನೆ ಆಗಲ್ಲ. ಅದಕ್ಕೋಸ್ಕರ ಚಿಕ್ಕಮ್ಮ, ಇದೊಂದು ಸತಿ ಏನಾದರೂ ಮಾಡಿ ಇಲ್ಲೋಡು ಬೇಜಾರಾಗ್ದಂಗೆ ವಾಪಸ್ ತಗೊಳ್ಳಿ. ಅಕ್ಕ, ಸುಮ್ಮನೆ ಹೊರಟೋಗು ನೀನು. ಇಲ್ಲ, ನಮ್ಮ ಮಾವ ಬಂದುಬಿಟ್ರೆ ಸರಿಯಾಗಿ ಹೊಡೆದು ಬಿಡುತ್ತೆ ಕಾಪಾಳೋಕೆ. ಅಕ್ಕ, ಸುಮ್ಮನೆ ಹೋಗ್ಬೇಕ. ಸುಮ್ಮನೆ ಹೋಗು. ಸುಮ್ಮನೆ ನಾಟಕ ಆಡಬೇಡ್ರಿ ನೀವು. ನಿಮಗೆ ಗೊತ್ತಿಲ್ಲದಲ್ಲ ಯಾವ ಕೆಲಸನೂ ಆಗಿರಲ್ಲ ಅಂತ ಗೊತ್ತು. ಸುಮ್ಮನೆ ಹೊರಟೋಗಿ. ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು. ಈ ರೀತಿ ಬುದ್ಧಿ ಕಲಿಸಿದ್ರೆ ಹಿಂಗೆ ಆಗೋದು. ಎಷ್ಟಾದರೂ ತಲೆ ಮೇಲೆ ಇಟ್ಕೊಂಡ್ರೆ ಗಂಡು ಮಕ್ಕಳು ನನ್ನ ಮಕ್ಕಳು ಗಂಡು ಮಕ್ಕಳು ಅಂತ ಹೇಳಿ ಹಿಂಗೆ ಆಗೋದು. ಹೋಗಿ ಬಿಡಿಸ್ಕೊ ಬನ್ನಿ, ಗೊತ್ತಾಗುತ್ತೆ ನಿಮಗೆ.
ಹೆಂಗ್ ಮಾತಾಡ್ತೀರಾ ಯಪ್ಪ, ತಿಂದಿದ್ದು ಉಂಡಿದ್ದು ಎಲ್ಲ ಹೇಳ್ತಿರಲ್ಲಕ್ಕ ನೀವು. ಅಯ್ಯೋ ಅಳಿವಮ್ಮ, ಸಣ್ಣ ಹುಡುಗಿಗೆ ನೀನು ಬತ್ತಿದ್ದೆ ಹಿಂಗೆ ಹಿಂಗೆ ಅಂತ ಬಿಡತ್ತ. ಇವಾಗ ವಾಪಸ್ ತಾಮಲ್ ಹಂಗಾರಿ. ಇಲ್ಲ ತಾಮಲನೇನೇ ಆಗಲಿ, ನಾವಂತೂ ತಾಮಲ್ ಅಂದ್ರೆ ತಾಮಲ್. ಸರಿ ಆಯ್ತು ಬಿಡು ಚಿಕ್ಕಮ್ಮ. ಇವಾಗ ನಾನು ಹೆಂಗೆ ಮಾಡೋಣ? ನಮ್ಮ ದೊಣಮೈ ಮಾಡೋದೆಲ್ಲ ಒಂದೊಂದಲ್ಲ ಕಣಪ್ಪ. ಈ ಗೂಬೆ ಅಂತಾಳು, ಸಣ್ಣ ಅಂತಾಳು, ದುಡ್ಡು ಎಲ್ಲಿ ತರಲಿ ಒಟುನು ಇರೋ ಬರೋದೆಲ್ಲ ಅವ್ರಿಗೆ ಕಟ್ಬಿಡ್ತ್ಕೊಂಬಂದ್ರೆ ಮುಂದಿನ ಎಷ್ಟಿರುತ್ತೆ ಜೀವನ. ಇವಾಗಲೇ ಎಲ್ಲ ದುಡ್ಡು ಖಾಲಿ ಮಾಡ್ಕೊಂಡ್ರೆ ಮುಂದೆಲ್ಲ ನಾನು ನೋಡಬೇಕು. ಹೆಂಗೆ ಮಾಡೋದು? ಅಯ್ಯೋ ಶಿವನೇ, ಇದೊಳ್ಳೆ ಸವಾಸ ಆಯ್ತಲ್ಲಪ್ಪ ನನಗೆ. ಅಲ್ಲ ನೋಡಿ, ಇವಾಗ ಬಂದವಳೆ. ವಾಪಸ್ ತಗೊಳ್ರಿ ಅಂತ ಹೇಳಕ್ಕೆ ಈಗ ಬಂದವಳೆ. ಎಷ್ಟ್ರ ಮಟ್ಟಿಗೆ ಇರಬೇಡ ಇವಳು. ಅದಕ್ಕೆ ಮತ್ತೆ ಸರಿಯಾಗಿ ಹೇಳಿ ಕಳಿಸಿದ್ದು. ಸುಮ್ಮನೆ ಇರತ್ತೆ, ವಾಪಸ್ ತಗೋಬಿಡ್ರಿ. ನಾನು ಏನೋ ಅಂತ ಅಂದ್ಕೊಂಡಿದ್ದೆ. ನನಗೆ ಋತು ನಿಜವಾಗ್ಲೂ ಅಯ್ಯೋ ಅಂದಂಗಾಗಿತ್ತು ಋತು. ಇವ್ರು ಬಂದು ಕೇಳೋರಲ್ಲ ಅವಾಗ. ಬಿಡತ್ಲಕ್ ಪಾಪ, ಕೊಟ್ಟರು ಕೊಡೋಣ. ನಮ್ಮ ಅತ್ತೆ ಯಾಕೆ ಕೊಡಲ್ಲ ಅಂಬುತ್ತೆ, ನಮ್ಮ ಮಾಮ ಯಾಕೆ ಕೊಡಲ್ಲ ಅಂಬುತ್ತೆ ಅಂತ ನನಗೆ ಅಯ್ಯೋ ಅನ್ಸೋದು. ಈ ಅಮ್ಮನ ಮನಸ್ಸು ಎಂಥದ್ದು ಅಂತ ನನಗೆ ಗೊತ್ತಾಗ್ಲಿಲ್ಲ, ಇವಾಗ ಗೊತ್ತಾಯ್ತು. ಏನಂದ್ರೂ ವಾಪಸ್ ತಗೊಂಬಕ್ಕೆ ಹೋಗ್ಬಾರ್ದು, ಸುಮ್ಮನಿರು. ಆ ಅಮ್ಮ ಭಾಳ ಐತೆ ಈ ಅಮ್ಮ. ಅವ್ರ ದೊಡ್ಡಮ್ಮನ ಮಾತು ಕೇಳ್ಬಿಟ್ಟು ಹಿಂಗೆಲ್ಲ ಕೋಟಿಗೆ ಹಾಕಿ ಇವಾಗ ಈ ರೀತಿ ಮಾಡಿದ್ರೆ ಯಾರು ಸಹಿಸ್ಕೊಂತಾರೆ ಹೇಳು? ಯಾರ ಸಹಿಸ್ಕೊಂಬಲ್ಲ. ಅನ್ಭವಿಸ್ಲೇಳು, ಅನ್ಭವಿಸಿದ್ರೆ ಗೊತ್ತಾಗೋದು ಯಾರಿಗೇ ಆಗಲಿ. ಅಜ್ಜಿ, ನಾನು ಊರಿಗೆ ಹೊರಟಿದ್ದೀನಿ, ಹೋಗ್ತೀನಿ. ಏನಮ್ಮತ್ತ ಇನ್ನೊಂದು 2 ದಿನ ನೀನು ನಾಳೆ ಕನ್ನಡದಂಗೆ ಹೋಗ್ಮಂತತ್ತ. ಇಲ್ಲ ಕಣಜ್ಜಿ, ಹೋಗ್ತೀನಲ್ಲ, ಅತ್ತೆ ಬೇರೆ ಐತೆ. ನೀವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ್ರಿ. ಅವ್ರು ಏನು ಬಂದರು ನೀವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ್ರಿ. ನಾವು ವಾಪಸ್ ತಗೊಂಬಲ್ಲ ಅಂತ ಒಂದೇ ಮಾತು ಹೇಳಿ ಸುಮ್ಮನಾಗ್ಬಿಡ್ರಿ ಅಷ್ಟೇ. ಮಾತಾಡ್ತಾ ನಿಮಗೆ ತಲೆನೋವು ಬರುತ್ತೆ. ಅಲ್ಲ ನೋಡು, ನಮ್ಮ ತಾತಾಗ ಪಾಪ ಎದ್ರಕೊಬಿಟ್ಟೈತಲ್ವೇ. ಏನೇಂದ್ರು ಮತ್ತೆ ಕರ್ಕೊಂಡು ಹೋಗಲು ಕೂಡ ಹಾಕಿದ್ರಲ್ಲ, ಒಂಥರ ಭಯವಾಗುತ್ತೆ ಅಂಬುತ್ತೆ. ಭಯವಾದಂಗೆ ಆಗೋದು ಅಂತೈತೆ. ಅಲ್ಲಿ ಕರ್ಕೊಂಡೋಗಿ ಕಟ್ಲು ಅಂತೆ. ಲೈಟ್ ಹಾಕಿರ್ಲಿಲ್ಲ ಅಂತ ರಾತ್ರಿ ಹೊತ್ನಾಗ ಜೀ ಎಂಬುದಂತೆ. ಎದ್ರಿಕೆಣಂಗಾಗೈತೆ ಅಂತ. ನಮ್ಮ ಪ್ರೇಮನಂಗಂತಿಲ್ಲ ಅತ್ತೆ. ಮಾವ ಎದ್ರಿಕೆಣ ಐತೆ ಕಣತ್ತೆ. ಒಂದೇನು ದ್ರಾಕ್ಷಿ ಬರ್ಬೇಕು ಅಂತ ನಾನು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಒಂದೇನು ದ್ರಾಕ್ಷಿಂಡು ಎಲ್ಲನ ದೇವಸ್ಥಾನಕ್ಕೆ ಕೈ ಮುಗಿಸ್ಕೊಂಡು ಕರ್ಕೊಂಬಂದೆ. ಏನು ಮಾಡೋದೀಗ? ಹಿಂಗಾದ್ರೆ ಇಂಥ ಮಾಡಿರಿ ಯಾರು ನೋಡ್ತಾರೆ ನೋಡಮ್ಮ? ಇಂಥ ಮಾಡಿರಿ ಯಾರು ಸಹಿಸ್ಕೊಂತಾರೆ? ಇನ್ನು ವಾಪಸ್ ತಗೊಳ್ರಿ ಅಂತ ಹೇಳಕ್ಕೆ ಬಂದವ್ರಲ್ಲ ಅಂತ ನನ್ನ ಮಕ್ಕಳು ಅಲ್ಲಿ ಈಟ್ ಹಾಕಿ ಇದನ್ನ ಮಾಡ್ಬೇಕಾ? ಕತ್ಲು ಅಂತೆ ಪಾಪ ಅಲ್ಲಿ. ಕತ್ಲು ಅಂದ್ರೆ ಕತ್ಲು ಅಂತೆ. ಅಯ್ಯಪ್ಪ, ಒಂಥರ ಭಯವಾದಂಗಾತು ಅಂತು. ಊಟನೂ ಕೊಟ್ಟಿಲ್ಲ ಸರಿಯಾಗಿ ನಮ್ಮ ಮಾವನಿಗೆ. ಯಪ್ಪ, ಅದು ಮುದ್ದೆ ಉಣ್ಕೊಂಡಿದ್ದು ಗ್ಯಾಸ್ಟ್ರಿಕ್ ಬೇರೆ ಆಗ್ಬಿಟ್ಟೈತೆ. ಅದಕ್ಕೆ ಮುದ್ದೆ ಉಣ್ಲಿಲ್ಲ ಅಂದ್ರೆ 1 ಟೈಮು ಆಗಲ್ಲ. ಒಂದು 2-3 ದಿವಸ ಬರೀ ಅನ್ನ ಅದೇ ಅಂತ ರಸಮ್ ತಗೊಂಬಂದು ಕೊಡೋರಂತೆ. ಉಣ್ತಿರ್ಲಿಲ್ಲ ಅಂತೆ. ಉಣ್ದಂಗಿರೋದಕ್ಕೂ ಅದಕ್ಕೂ ಗ್ಯಾಸ್ಟ್ರಿಕ್ ಆಗಿ ಕೈಕಾಲೆಲ್ಲ ನೋಯ್ತಾವೆ ಎಂಬುದು. ನೋಡಿ, ಇಂಥ ಮಾಡೋದಕ್ಕೆ ಹೆಂಗೆ ಮನ್ಸು ಬರುತ್ತೆ? ವಯಸ್ಸು ಹೋಗಿರೋರು ಬೇರೆ ಹೆದರಿಕೆ ಬಿಟ್ಟೈತೆ ನಮ್ಮ ಮಾಮ. ನಮ್ಮ ಮಾಮಂದು ಧೈರ್ಯ ಆಗೋದಕ್ಕೆ ಪರವಾಗಿಲ್ಲ. ಯಪ್ಪ, ನಮ್ಮಂಥರಾಗಿದ್ರೆ ಏನು ಮಾಡಬೇಕಾಗಿತ್ತು? ನಮಗೆ ಕತ್ಲ ಅಂದರೆ ಭಯವಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಅಯ್ಯೋ ಪಾಪ ಅಂತಿದ್ದೆ. ಇವ್ರು ಮಾಡಿರೋದಕ್ಕೆ ಅಯ್ಯೋ ಪಾಪ ಅನ್ನಬಾರ್ದು. ಅಯ್ಯೋ, ತುಂಬ ಬೇಜಾರ ಮಾಡಿಸ್ಬಿಟ್ಟವ್ರೆ, ತುಂಬ ಇದು ಮಾಡಿಬಿಟ್ಟವ್ರೆ. ಇಂಥವ್ರಿಗೆ ಕೇಸ್ ವಾಪಸ್ ತಗೋಬೇಕಾ? ವಾಪಸ್ ತಗೊಳ್ಳೋದಕ್ಕಂತೂ ಸಾಧ್ಯ ಇಲ್ಲ. ನಮ್ಮ ಅತ್ತೆ ವಾಪಸ್ ತಗೊಂಡ್ರೆ ನಾನು ಮಾತ್ರ ಬಿಡೋದಿಲ್ಲ. ನಮ್ಮ ಅತ್ತೆನೂ ತಗೊಳ್ಳಲ್ಲ. ಆದರೆ ಇವ್ರು ಮಾಡಿರೋ ಕೆಲಸಕ್ಕೆ ನಾನು ಮಾತ್ರ ಬಿಡೋದಿಲ್ಲ. ಏನಾದರೂ ಪರವಾಗಿಲ್ಲ. ನಾನು ಅದಕ್ಕೆ ಸರಿಯಾಗಿ ಹೇಳಿ ಕಳಿಸ್ದೆ. ನಾನು ಅಯ್ಯೋ ಪಾಪ ಅನ್ಕೊಂತಿದ್ದೆ. ಯಾರಿಗೂ ಪಾಪ ಅನ್ಬಾರ್ದು ನಿಜವಾಗ್ಲೂ. ಅವ್ರ ಮುಖ ನೋಡಿ ಯಾವತ್ತೂ ಬೆರಗಾಗಬಾರ್ದು. ಇವಾಗ ನೋಡಿ ನಯಸ್ಸಾಗಿ ಬಂದವ್ರೆ ಕೇಸ್ ವಾಪಸ್ ತಗೊಳ್ಳಿ ಅಂತ ಕೇಳೋಕ್ಕೆ. ದುಡ್ಡು ಖರ್ಚಾಗುತ್ತೆ, ಹೋಗಿ ಕೇಳೋಣ ಅಂತ ಹೇಳಿ ಬಂದವ್ರೆ. ನೋಡ್ತಾ ಇರ್ರಿ, ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.